ನಮಸ್ತೆ. ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ದೇವರು ಇದ್ದಾನೆಯೇ ಇಲ್ಲವೇ? ಎಲ್ರಿಗೂ ಈ ಪ್ರಶ್ನೆ ಇರುತ್ತೆ ಅಲ್ಲ. ಸದ್ಗುರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಪ್ರತಿ ತರಗತಿ ಆದಮೇಲೆ ಎಲ್ಲರೂ ಕೇಳುವಂಥ ಸಾಮಾನ್ಯ ಪ್ರಶ್ನೆ ಅಂತ ಇದು, ದೇವರಿದ್ದಾನ ಅಂತ ಎಲ್ರಿಗೂ ಇರುತ್ತಲ್ಲ. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ವೆರಿ ಸಿಂಪಲ್. ಈ ಸ್ಪಿರಿಚುವಲ್ ಮಾಸ್ಟರ್ಸ್ ಹೇಗೆ ಅಂದರೆ, ಇದೇ ಇಲ್ಲ ಎರಡೂ ಹೇಳಲ್ಲ, ನೀವೇ ಕಂಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಕ್ಲಾರಿಟಿ ಕೊಡ್ತಾರೆ ಹೇಗೆ ಕಂಡ್ಕೋಬೇಕು ಅಂತ. ನಮಗೆ ಗುಡುಗು ಶಬ್ದ ಕೇಳುತ್ತೆ, ಮಿಂಚು ಗೆರೆಗಳು ಕಾಣುತ್ತೆ, ನೀರು ಹರಿಯುತ್ತೆ, ವಿಶಾಲವಾಗಿರೋ ಆಕಾಶ ಕಾಣುತ್ತೆ, ನಕ್ಷತ್ರಗಳು ಕಾಣುತ್ತೆ, ಕಡಲು ಕಾಣುತ್ತೆ, ಸಮುದ್ರಗಳಿದೆ. ಇವೆಲ್ಲವೂ ಕೂಡ ಒಂದು ರೀತಿ ನಮಗೆ ಇವೆಲ್ಲ ಹೆಂಗೆ ಸೃಷ್ಟಿ ಆಯಿತು ಅಂತ ಅನಿಸುತ್ತೆ. ಈ ಬ್ರಹ್ಮಾಂಡ ಅನ್ನೋದ್ರ ಎದುರುಗಡೆ ಮನುಷ್ಯ ತುಂಬ ಚಿಕ್ಕವನು ಅನ್ನೋದನ್ನು ತಿಳ್ಕೋಬೇಕು. ಆಗ ಈ ಪ್ರಶ್ನೆಗಳೇ ಬರಲ್ಲ ಅಂತ. ಅಂದರೆ ಈ ಡೌಟೇ ಬರಲ್ಲ. ಈ ನೀರಿಷ್ಟು ಚೆನ್ನಾಗಿದೆ, ಈ ಪ್ರಕೃತಿ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದ್ಕೊಳ್ಬೇಕೇ ಹೊರತು, ಇದು ದೇವ್ರು ಇದನ್ನು ಸೃಷ್ಟಿ ಮಾಡಿದ್ನಾ, ಇದು ಹೆಂಗೆ ಸೃಷ್ಟಿ ಆಯಿತು ಅನ್ನೋ ಗೊಂದಲಗಳೇ ನಿಮಗಿವತ್ತು ಈ ಕನ್ಫ್ಯೂಷನಿಗೆ ತಂದಾಕ್ಬಿಟ್ಟಿದೆ. ಹೇಗಾಗಿದೆ ಅಂದರೆ, ನಿಮ್ಮ ತಂದೆ ತಾಯಿ, ನೀವೇನು ಹುಟ್ತೀರಾ, ನಿಮ್ಮ ತಂದೆ ತಾಯಿ ಯಾವ ಜಾತಿಯವರಾಗಿರ್ತಾರೆ, ಯಾವ ಧರ್ಮದವರಾಗಿರ್ತಾರೆ, ಯಾವ ಸಮಾಜದಲ್ಲಿ ಹುಟ್ಟಿರ್ತಾರೆ, ಅವ್ರು ಯಾವ ದೇವ್ರನ್ನ ನಂಬ್ತಾರೆ, ಅದೇ ದೇವ್ರನ್ನ ನೀವು ನಂಬ್ತೀರಾ. ಹಾಗಿದ್ಮೇಲೆ ದೇವ್ರಿದಾನ, ದೇವ್ರಂದರೆ ಏನು? ನಿಮ್ಮ ಕುಟುಂಬದವ್ರ ಪ್ರಕಾರ ನೀವು ಯಾವ ದೇವ್ರ ಪಕ್ಷಕ್ಕೆ ಸೇರಿರ್ತೀರೋ ಆ ಪಕ್ಷ ದೇವರು ನಿಮ್ಮದು. ಒಂದು ಸಮಾಜದಲ್ಲಿ ಕಲ್ಲನ್ನ ತೋರಿಸಿ ದೇವರು ಅಂತಾರೆ, ಇನ್ನೊಂದು ಸಮಾಜದಲ್ಲಿ ಗೋಡೆನ ತೋರಿಸಿ ದೇವರು ಅಂತಾರೆ, ಇನ್ನೊಂದು ಸಮಾಜದಲ್ಲಿ ವಿಗ್ರಹನ ತೋರಿಸಿ ದೇವರು ಅಂತಾರೆ, ಇನ್ನೊಂದರಲ್ಲಿ ಕಡ್ಡಿನ ತೋರಿಸಿ, ಇನ್ನೊಂದರಲ್ಲಿ ಕಬ್ಬಣನ ತೋರಿಸಿ, ಈ ರೀತಿ ಒಬ್ರೊಬ್ರು ಒಂದೊಂದರಲ್ಲಿ ದೇವರು ಇಲ್ಲಿದ್ದಾನೆ ಅಂತಾರೆ. ಹಾಗಿದ್ರೆ ದೇವರು ಹೇಗಿದ್ದಾನೆ? ದೇವ್ರ ಪರಿಚಯ ನಿಮಗಾಗಿದೆಯಾ? ಫೋಟೋದಲ್ಲಿ ನೋಡ್ತೀವಲ್ಲ ಅದೇ ಥರ ಇದ್ದಾನ ದೇವರು? ಜೀನ್ಸ್ ಜುಬ್ಬಾ ಏನು ಹಾಕ್ಕೊಂಡಿಲ್ವಾ? ನೀವು ಯಾವತ್ತೂ ನೋಡಿಲ್ವಾ ಅಂತ ಕೇಳ್ತಿದ್ದಾರೆ. ನಿಮ್ಮ ನಂಬಿಕೆಗಳಲ್ಲಿ ನಿಮ್ಮ ನಂಬಿಕೆಯೇ ದೇವರು. ನೀವು ಹೇಗೆ ನೋಡ್ತೀರಾ ಜೀವನವನ್ನು, ಅದೇ ದೇವರು. ದೇವರಿಗೆ ಆಕಾರ ಅನ್ನೋದಿಲ್ಲ. ನಿಮ್ಮ ಇಮ್ಯಾಜಿನೇಷನಲ್ಲಿ ಏನು ನೋಡ್ತೀರಾ ಭಗವಂತನ, ಅದೇ ದೇವರು, ಯಾರೋ ತೋರಿಸೋ ಅಂಥದ್ದಲ್ಲ. ಸೊ ದೇವ್ರ ಇದಾನ ಇಲ್ವಾ ಅನ್ನೋದಕ್ಕೆ ನೆಕ್ಸ್ಟ್ ಒಂದೊಂದೇ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ, ನೋಡೋಣ. ದೇವ್ರ ಬಗ್ಗೆ ನಮಗೆ ನೇರವಾದ ಅನುಭವ ಇಲ್ಲ, ಅದಕ್ಕೆ ಬೇರೆಯವ್ರು ಹೇಳಿರೋದನ್ನು ನಾವು ಒಪ್ಕೊಂಡಿದ್ದೀವಿ. ದೇವಾಲಯಕ್ಕೆ ಯಾಕೆ ಹೋಗ್ತೀವಿ? ದೇವ್ರನ್ನ ತಿಳ್ಕೊಳಕ್ಕ, ದೇವ್ರಿದಾನ ಅಂತ ತಿಳ್ಕೊಳಕ್ಕ ಅಲ್ಲ. ಇದನ್ನು ಕೊಡಪ್ಪ ಅದನ್ನು ಕೊಡಪ್ಪ ಅಂತ ಬೇಡ್ಕೊಳಕ್ಕೆ ಹೋಗ್ತೀವಿ. ದೇವ್ರ ಮುಂದೆ ನಂಬಿಕೆಗಳನ್ನ ನಾವು ಇಡಲ್ಲ, ನಮ್ಮ ಆಸೆ ಮತ್ತು ಭಯಗಳನ್ನು ಇಡ್ತೀವಿ. ಭಯದಿಂದನೇ ಇವತ್ತು ದೇವ್ರನ್ನ ನಾವು ಪೂಜೆ ಮಾಡ್ತೀವಿ, ಭಕ್ತಿ ಅನ್ನೋ ಹೆಸರನ್ನ ಕೊಟ್ಟಿದ್ದೀವಿ. ಭಯ ಭಕ್ತಿ ಇರಬೇಕು ಅನ್ನೋ ಪದನ ನಾವು ಕೇಳಿರ್ತೀವಿ. ದೇವರಿಗೆ ಪ್ರೀತಿ ಇರಬೇಕೇ ಹೊರತು ಭಯ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಭಕ್ತಿ ಇದ್ದರೂ ಓಕೆ, ಬಟ್ ಭಯ ಯಾಕೆ? ಪ್ರೀತಿ ಆ್ಯಂಡ್ ಭಕ್ತಿ ಎರಡು ಸಾಕಲ್ವಾ? ಆದರೆ ಭಕ್ತಿ ಬಗ್ಗೆ ಹೆಚ್ಚು ಮಾತಾಡಿ ಆ ಭಕ್ತಿನೇ ಭಯ ಆಗಿಬಿಟ್ಟಿದೆ. ಮನೆಯಲ್ಲಿ ಡಜನ್ ದೇವ್ರ ಫೋಟೋಗಳನ್ನ ಇಟ್ಕೊಂಡಿರ್ತೀವಿ. ಸಿಕ್ಕ ದೇವ್ರುಗಳಿಗೆ ನಾವು ಹೋಗ್ತೀವಿ. ಆ ದೇವ್ರಿಗೆ 10 ರೂಪಾಯಿ ಹಾಕು, ಈ ದೇವ್ರಿಗೆ 21 ರೂಪಾಯಿ ಹಾಕು, ಆ ಅರ್ಕೆ ಕಟ್ಕೋ, ನನಗೆ ಇಷ್ಟು ಕೊಟ್ಟರೆ ಇಷ್ಟರಲ್ಲಿ ಇಷ್ಟು ಭಾಗ ನಿನಗೆ ಕೊಡ್ತೀನಿ ಅಂತ ದೇವ್ರನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಹಾಗಿದ್ರೆ, ಇವತ್ತು ದೇವರು ಕೂಡ ಏನು ಹೇಳ್ತಾರೆ, ಯಾರಿಗೂ ಆಪತ್ತೇ ಬರ್ತಾ ಇರಲಿಲ್ಲ. ದೇವ್ರಿಗೆ ದುಡ್ಡು ಕೊಟ್ಟು ಕೆಲಸಗಳನ್ನ ಮಾಡ್ಕೊಳ್ಳೋದಾಗಿದ್ರೆ ಯಾವ ಆಪತ್ತು ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇರೋದು. ಅಂದರೆ ವೆರಿ ಸಿಂಪಲ್, ನಾವಿಲ್ಲಿ ನೋಡ್ಕೊಬೇಕಾಗಿರೋದು, ದೇವರು ಇದಾನ ಇಲ್ವಾ ಅನ್ನೋ ಡೌಟೇ ನನಗಿದೆ ಅಂದಮೇಲೆ ನಾನು ದೇವರು ಹೇಗೆ ನಂಬಕ್ಕೆ ಸಾಧ್ಯ? ನಿಮಗೆ ದೇವರ ಅನುಭವನೇ ನೀವು ಮಾಡ್ಕೊಳ್ದೆ ಬೇರೆಯವ್ರನ್ನ ಕೇಳ್ತಾ ಇದ್ದೀವಿ ದೇವ್ರಿದಾನ ಇಲ್ವಾ ಅಂತ. ನೀವು ಅನುಭವಿಸ್ಬೇಕು ಅದನ್ನು, ದೇವ್ರಿದಾನೋ ಇಲ್ವೋ ಅನ್ನೋದನ್ನು ನೀವು ಅನುಭವಿಸ್ಬೇಕು ಹೊರತು ಬೇರೆ ಯಾರೂ ಅಲ್ಲ ಅನ್ನೋದನ್ನು. ದೇವರಿಗೆ ಆಕಾರ ಕೊಟ್ಟಿದ್ದು ನಾವೇನೆ. ಸೊ ಇಲ್ಲಿ ಏನು ನಮ್ಗೆ ಅರ್ಥ ಮಾಡ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ದೇವರು ಇದಾನೆ ಇಲ್ಲ ಅನ್ನೋದಕ್ಕಿಂತ ಅವನು ಯಾವ್ಯಾವ ರೀತಿ ನಮಗೆ ತಿಳಿಸ್ತಾ ಇದ್ದಾನೆ. ನಾವು ನಾರ್ಮಲಿ ಹೇಳ್ತೀವಿ ರಾಮ ಇದ್ದಾನೆ, ಕೃಷ್ಣ ಇದ್ದಾರೆ, ರಾಮ ಇದ್ದಾರೆ, ಜೀಸಸ್ ಇದ್ದಾರೆ, ನಬಿಗಳಿದ್ದಾರೆ ಅಂತ. ಇದ್ಯಾವುದು ಸಮಸ್ಯೆ ಅಲ್ಲ. ಇವರೆಲ್ಲರ ಅನುಭವ ನಿಮಗಾಗಿದೆಯಾ ಅಂತ ಕೇಳ್ತಿದ್ದಾರೆ.
ಇವೆಲ್ಲರ ಅನುಭವ ನಿಮಗಾಗಿದ್ದರೆ ನೀವು ನಂಬಿ. ಅನುಭವ ಆಗಿಲ್ವಾ, ಅನುಭವನ ಪಡ್ಕೊಳ್ಳಿ. ದೇವ್ರಿದಾನ ಇಲ್ವಾ ಅಂತ ಯಾರನ್ನೋ ಕೇಳಿ ಡಿಸೈಡ್ ಮಾಡಬೇಡಿ, ಅನುಭವಿಸಿ ನೀವು. ಹುಲ್ಲಲ್ಲೂ ದೇವರಿದ್ದಾನೆ, ಹೂವಿನಲ್ಲೂ ದೇವರಿದ್ದಾನೆ, ಕ್ರಿಮಿಯಲ್ಲೂ ಇದ್ದಾನೆ, ಕೀಟದಲ್ಲೂ ಇದ್ದಾನೆ. ದೇವರು ಎಲ್ಲ ಕಡೆನೂ ಇದ್ದಾನೆ ಅಂತ ಹೇಳ್ತೀರಲ್ಲ, ಆ ದೇವ್ರನ್ನ ನೀವು ನೋಡಿದ್ದೀರಾ? ಫೈನಲಿ ದೇವರನ್ನು ನಂಬೋದು ನಂಬದೇ ಇರೋದು ದೇವ್ರ ಪ್ರಾಬ್ಲಮ್ ಅಲ್ವೇ ಅಲ್ಲ, ವಾಸ್ತವವಾಗಿ ನಮ್ಮ ಪ್ರಾಬ್ಲಮ್. ನಮ್ಮ ಮನಸ್ಸಿನಲ್ಲಿ ಈ ಥರ ಸಂದೇಹ ಇಟ್ಕೊಂಡ್ರೆ ದೇವ್ರ ಮೇಲೆ ಹೇಗೆ ಭಕ್ತಿ ಬರುತ್ತೆ? ಅರ್ಧ ಇವತ್ತು ಪೂಜೆ ಮಾಡಿಲ್ಲ ಅಂದರೆ ಏನಾಗ್ಬಿಡುತ್ತೋ ಅಂತಾನೆ ಭಯದಿಂದ ನಾವು ಮಾಡ್ತಾ ಇದ್ದೀವಿ ಅಂದರೆ ದೇವರ ಒಂದು ದೈವಿಕ ಕ್ರಿಯೆ ಹೇಗೆ ನಡೆಯೋಕ್ಕೆ ಸಾಧ್ಯ ಆಗುತ್ತೆ? ಪ್ರಾರ್ಥನೆನ ನಾವು ಮಾಡ್ತಾ ಇದ್ದೀವಿ ಏನಕ್ಕೆ? ನಮ್ಮ ಕೋರಿಕೆಗಳನ್ನು ಈಡೇರಿಸೋ ಅಂಥ ಒಂದು ಮೂರ್ಖ ಯಂತ್ರ ಥರ ದೇವ್ರನ್ನ ಮಾಡಿಬಿಟ್ಟಿದ್ದೀನಿ. ಒಂದು ಮೂರ್ಖ ಯಂತ್ರ. ನಾನು ಇಷ್ಟು ದುಡ್ಡು ಕೊಡ್ತೀನಿ, ATM ಥರ ನಾನು ಇಷ್ಟು ಕೊಡ್ತೀನಿ ಇಷ್ಟು ಕೊಡು ಅನ್ನೋಂಗೆ, ಲೈಕ್ ನಾನು ಕಾರ್ಡ್ ಹಾಕ್ತೀನಿ ಇಷ್ಟು ಕೊಡು ಅನ್ನೋಂಗೆ, ನಾನು ಕೋರಿಕೆ ಹಾಕ್ತೀನಿ ನನಗೆ ಫಲ ಕೊಡು ಅಂತ ದೇವ್ರನ್ನ ನಾವು ಮಿಷಿನ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀವಾ ಅಂತ ಕೇಳ್ತಾ ಇದ್ದಾರೆ. ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭಗವಂತನ ನಾವು ಕಾಣಬೇಕು ಅಂದರೆ, ದೇವರಿದಾನೋ ಇಲ್ವೋ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ನಾವೇ ಅನುಭವಿಸಬೇಕು ಅಂದರೆ ಜೀವನವನ್ನು ಕ್ಷಣ ಕ್ಷಣವನ್ನು ಗಮನಿಸಬೇಕು. ಆ ಅನುಭವನ ಪಡ್ಕೊಂಡು ನೀವು ನಿರ್ಧಾರ ಮಾಡಿ ದೇವರಿದಾರೋ ಇಲ್ವೋ ಅಂತ ಹೇಳ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಪುಟ್ಟದಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಬ್ಬ ವೃದ್ಧರು ಅಂದರೆ ಏಜ್ ಆಗಿರುವಂಥವ್ರು ವೃದ್ಧ. ಸೊ ಅವರು ದಿನಾ ದೇವಸ್ಥಾನಕ್ಕೆ ಬರ್ತಾ ಇದ್ರಂತೆ, ಸುಮ್ಮನೆ ಕುತ್ಕೋತಿದ್ರಂತೆ, ಏನು ಮಾತಾಡ್ತಾ ಬರ್ತಿದ್ರಂತೆ, ಸುಮ್ಮನೆ ಕುತ್ಕೋತಿದ್ರಂತೆ, ಹೋಗ್ತಿದ್ರಂತೆ. ಇದನ್ನು ನೋಡಿ 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 ಅಲ್ಲಿ ಇದ್ದಂಥ ವ್ಯಕ್ತಿ ಕೇಳಿದ್ರಂತೆ, ದಿನ ಬರ್ತೀರಾ, ಸುಮ್ಮನೆ ಕುತ್ಕೋತೀರಾ, ಸುಮ್ಮನೆ ಎದ್ದೋಗ್ತೀರಾ, ಏನೂ ಗಮನಿಸ್ತಾ ಇರ್ತೀರಾ, ಏನೂ ಮಾತಾಡಲ್ಲ, ಕೈ ಮುಗಿಯಲ್ಲ, ಏನು ಅಡ್ಡ ಬೀಳಲ್ಲ, ನಮಸ್ಕಾರ ಮಾಡಲ್ಲ, ಏನೂ ಮಾಡಲ್ಲ, ಏನಕ್ಕೆ ಬರ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಅವರು ಇಲ್ಲ, ದೇವ್ರ ಜೊತೆ ಮಾತಾಡೋಕ್ಕೆ ನಾನು ಬರಲಿಲ್ಲ, ದೇವ್ರೇನಾದರೂ ಹೇಳ್ತಾನಾ ಅಂತ ಗಮನಿಸೋಕ್ಕೆ ಬಂದಿದ್ದೀನಿ ಅಂತಾರಂತ. ಆಗ ಅವ್ರು ಹೇಳ್ತಾರಂತೆ, ಓ ದೇವರು ನಿಮ್ಮ ಕಿವಿಯಲ್ಲಿ ಮಾತ್ರ ಬಂದು ಮಾತಾಡ್ತಾನಾ ಅಂತ. ಆಗ ವೃದ್ಧ ಹೇಳ್ತಾರಂತೆ, ಇಲ್ಲ ದೇವರು ನಂತರನೇ ಮಾತಾಡೋಕ್ಕೆ ಬರಲ್ಲ ಅವನಿಗೂ, ಅವನು ಕೂಡ ಜನರನ್ನ ಗಮನಿಸ್ತಾ ಇದ್ದಾನೆ ಅನ್ಸುತ್ತೆ, ಅದಕ್ಕೆ ಅವನು ನನ್ನ ಜೊತೆ ಏನೂ ಮಾತಾಡ್ತಾ ಇಲ್ಲ ಅಂತಾರಂತೆ. ಅಂದರೆ ಎಷ್ಟು ಇನ್ನೋಸೆಂಟ್ ಇದೆ ಅಲ್ಲ ಇದು. ಅಂದರೆ ನಾವು ಗಮನಿಸೋದನ್ನು ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರು ಒಂದು ಕಿರು ಬೆರಳು ಕೂಡ ಅಲ್ಲಾಡ್ಸಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಪ ಕೊಟ್ಬಿಡ್ತಾನೆ, ವರ ಕೊಟ್ಬಿಡ್ತಾನೆ ಅನ್ನೋದೆಲ್ಲ ನಾವು ತಿಳ್ಕೊಂಡಿರೋದು. ದೇವರಿಗೆ ಮೊರೆ ಹೋಗೋದು ಅಂತ ಅಂದರೆ ಜೀವನವನ್ನು ಕಲಿಯೋದೇ ದೇವರಿಗೆ ನಾವು ಮೊರೆ ಹೋಗೋದು. ಆ್ಯಂಡ್ ಜೀವನವನ್ನು ಉತ್ತಮವಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ದೇವರಿದಾನೆ ಅನ್ನೋ ಅನುಭವ ನಿಮಗಾಗ್ತಾ ಇದೆ ಅಂತ. ನಿಮಗೆ ಅಗತ್ಯವಾಗಿರೋ ಆಹಾರ ದೊರೀತಾ, ನಿಮ್ಮ ಕೋರಿಕೆಗಳು ಈಡೇರ್ತಾ, ನಿಮಗೆ ಬೇಕಾಗಿರೋ ಜೀವನ ಸಂಗಾತಿ ಸಿಕ್ಕಿದ್ರಾ, ಮಕ್ಕಳು ಅನುಕೂಲವಾಗಿದ್ದಾರಾ, ನಿಮ್ಮ ಪರವಾಗಿದ್ದಾರಾ, ಇವೆಲ್ಲ ಇದೆ, ನಿಮ್ಮ ಮನಸ್ಸಲ್ಲಿ ಆಸೆ ಪಟ್ಟಿದ್ದೆಲ್ಲ ಸಿಕ್ಕಿದೆ ಅಂದರೆ ದೇವರಿದಾನೆ ಅಂತ ಅಂದ್ಕೊಳ್ಳೋದಲ್ಲ. ಈ ಹುಟ್ಟಿನ ಬೇರು ಏನು, ನಾನು ಯಾಕೆ ಹುಟ್ಟಿದ್ದೀನಿ ಅನ್ನೋ ಲೈಫ್ ಪರ್ಪಸ್ನ ತಿಳ್ಕೋಬೇಕು ಅನ್ನೋ ಹಂಬಲ ನಿಮ್ಮಲ್ಲಿ ಹೆಚ್ಚಾಗಿ ತಲೆ ಎತ್ತಿ ನೀವು ಅದನ್ನು ತಿಳ್ಕೋಬೇಕು ಅಂತ ಹೊರಟಾಗ ಆಧ್ಯಾತ್ಮದ ಅನುಭವಕ್ಕೆ ನೀವು ಹೋಗ್ತೀರಾ. ಆ ಆಧ್ಯಾತ್ಮದ ಅನುಭವನೇ ದೇವರನ್ನ ನಿಮಗೆ ಕಾಣಿಸೋದಕ್ಕೆ ರೆಡಿಯಾಗಿರುತ್ತೆ. ಆಧ್ಯಾತ್ಮದ ಅನುಭವನೇ ಜೀವನದ ಮೇಲೆ ನಿಮಗಿರುವಂಥ ಸ್ಪಿರಿಚುವಲ್ ಇಂಟ್ರೆಸ್ಟ್ ಏನಿದೆ, ಜೀವನದ ಕಲಿಕೆ ಬಗ್ಗೆ ನೀವು ತೋರಿಸೋ ಆಸಕ್ತಿ ಏನಿದೆ, ಅದು ಆಗ ನೀವು ದೇವರನ್ನ ನೋಡೋಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ. ಅದುವರೆಗೂ ದೇವ್ರನ್ನ ಹುಡುಕಿದ್ರೂ ಪ್ರಯೋಜನ ಇಲ್ಲ. ಸೊ ಫೈನಲಿ ದೇವರಿದ್ದಾನೆ, ದೇವರಿಲ್ಲ ಅಲ್ಲ, ನಿಮ್ಮ ಜೀವನವನ್ನು ಗಮನಿಸಿ, ಅನುಭವಿಸಿ, ದೇವರಿದಾನ ಇಲ್ವಾ ನೋಡಿ ಅಂತ. ಅಂದರೆ ಸೂಕ್ಷ್ಮವಾಗಿ ಗಮನಿಸಬೇಕು. ತಂದೆ ರೂಪದಲ್ಲಿ, ತಾಯಿ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಹೆಂಡತಿ ಗಂಡ ರೂಪದಲ್ಲಿ, ಸ್ನೇಹಿತರ ರೂಪದಲ್ಲಿ, ಕೆಲಸದ ರೂಪದಲ್ಲಿ, ಎಲ್ಲರ ರೂಪದಲ್ಲೂ ಭಗವಂತ ಅನುಭವ ನಮಗಾಗ್ತಾ ಇರುತ್ತೆ. ನಾವು ಜೀವನವನ್ನು ಗಮನಿಸಬೇಕು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲೇ ದೇವರಿದ್ದಾನೆ. ನಮ್ಮ ನಂಬಿಕೆಗಳೇ ದೇವರು. ನಮ್ಮ ಮನಸ್ಸನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ಕೆಲಸ ಮಾಡು, ಈ ಕೆಲಸ ಮಾಡಬೇಡ, ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗಬೇಡ, ಇದು ಕೂಗಾಡಬೇಡ, ಇಲ್ಲಿ ಕಿರ್ಚಬೇಡ, ಬಿಟ್ಬಿಡು, ಈ ಥರ ನಮ್ಮ ಮನಸ್ಸು ಎಷ್ಟೋ ಸಲ ನಮಗೆ ಸೂಕ್ಷ್ಮವಾಗಿ ಹೇಳುತ್ತೆ. ನಾವು ಅದನ್ನು ಗಮನಿಸಲ್ಲ. ಅದೆಲ್ಲ ಏನು ಹೇಳ್ತಾ ಇದೆ? ಅದೇ ದೈವಿಕ ಎನರ್ಜಿ. ಅದನ್ನು ನಾವು ಗಮನಿಸಲ್ಲ. ದೇವರಿದಾನ ಇಲ್ವಾ ಅಂತ ಹುಡುಕಾಟದಲ್ಲಿದ್ದೀವಿ. ಜೀವನವನ್ನು ಗಮನಿಸಿ, ಜೀವನವನ್ನು ಅನುಭವಿಸಿ,
ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಲೈಫ್ನ, ಆಗ ನಮಗೆ ದೇವರ ಅನುಭವ ಸಿಗುತ್ತೆ. ಸೊ ಎಲ್ಲರೂ ಒಂದ್ಸಲ ದೇವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಥ್ಯಾಂಕ್ ಯು.